ನಮಸ್ಕಾರ ರೀ. ಸೋಲ್ಜರ್ ವೈಫ್ ಲೈಫ್ ಸ್ಟೈಲ್ಗೆ ಸ್ವಾಗತ. ಮಾರ್ನಿಂಗ್ ಬೇಗ ಎದ್ದ ವಾಕಿಂಗ್ ಹೋಗಿದ್ದೆ ರೀ. ಇದೆಲ್ಲ ನಮ್ಮ ಕ್ವಾರ್ಟರ್ಸ್ ಏರಿಯಾ ಬರ್ತದ ರೀ. ವಾಕ್ ಎಲ್ಲ ಮುಗಿಸ್ಕೊಂಡು ಬಂದು ಕಸ ಗುಡಿಸಿ ನೆಲನ ಎಲ್ಲ ಒರೆಸ್ಕೊಂಡು ಅರಿಶಿನ ಈ ರೀತಿ ಸಾರಿಸ್ಕೊಂಡಿದ್ದೀನಿ. ಸಾರಿಸ್ಕೊಂಡಾದ್ಮೇಲೆ ರಂಗೋಲಿ ಹಾಕೋದಿಕ್ಕೆ ಸ್ಟಾರ್ಟ್ ಮಾಡಿದೆ. ರಂಗೋಲಿ ಕಂಪ್ಲೀಟ್ ಆಯ್ತು ನೋಡ್ರಿ. ಇವಾಗ ನೋಡ್ರಿ ಈ ಥರ ಕಾಣಿಸ್ತಾ ಇದೆ. ಇವಾಗ ಮನೆಯೆಲ್ಲ ಕಸ ಗುಡಿಸಿ ನೆಲ ಒರೆಸ್ತಾ ಇದ್ದೀನಿ. ಅದಾದಮೇಲೆ ಸ್ನಾನ ಮುಗಿಸ್ಕೊಂಡು ದೇವ್ರ ನೈವೇದ್ಯಕ್ಕೆ ಅಂತ ಅಂದ್ಬಿಟ್ಟು ನಮ್ಮ ಉತ್ತರ ಕರ್ನಾಟಕ ರೆಸಿಪಿ ಸಜ್ಕ ಮಾಡ್ತಾಯಿದ್ದೀನಿ. ಇದನ್ನು ಮಾಡೋದಕ್ಕೆ ಸ್ವಲ್ಪ ತುಪ್ಪ, ಲವಂಗ, ಆಮೇಲೆ ಪಲಾವ್ ಎಲೆ ಹಾಕ್ಕೊಂಡು ಈ ಥರ ಫ್ರೈ ಮಾಡ್ಕೋಬೇಕು. ಇವಾಗ ಇದಕ್ಕೆ ನೀರು ಆ್ಯಡ್ ಮಾಡಿಕೊಂಡು ಅದಾದಮೇಲೆ ಈ ಥರ ಬಬಲ್ ಬರ್ತೈತಲ್ರಿ, ಅದಕ್ಕೆ ಒಂದು ಚಿಟಿಕೆ ಉಪ್ಪು ಹಾಕ್ಕೊಂಡಾದ್ಮೇಲೆ ರವೆ ಏನು ಹುರ್ಕೊಂಡಿರ್ತೀರಲ್ಲ ಅದನ್ನು ಇದಕ್ಕೆ ಸೇರಿಸ್ಬೇಕಾಗುತ್ತೆ. ಸೇರಿಸ್ಕೊಂಡಾದ್ಮೇಲೆ ಇದು ಕುದಿ ಬರುತ್ತಲ್ರಿ, ಅವಾಗ ಇದಕ್ಕೆ ಬೆಲ್ಲ ಸೇರಿಸ್ಕೋಬೇಕು. ನೋಡ್ರಿ ಈ ಥರ ಸಜ್ಕ ರೆಡಿ ಆಯಿತು. ಇದನ್ನು ಇವಾಗ ಬೌಲ್ಗೆ ಹಾಕ್ಕೊಂಡ ದೇವ್ರ ನೈವೇದ್ಯನ ದೇವ್ರ ಮುಂದಿಟ್ಟು ಪೂಜೆ ಮಾಡ್ತಾಯಿದ್ದೀನಿ. ನೋಡ್ರಿ ಪೂಜೆ ಯಾವ ರೀತಿ ಆಗಿದೆ ಅಂತ ಅಂದ್ಬಿಟ್ಟು ಹಸ್ಬೆಂಡ್ ಡ್ಯೂಟಿಗೆ ಹೋದ್ರಿ. ಅದಾದಮೇಲೆ ನಾ ಮಧ್ಯಾಹ್ನ ಊಟಕ್ಕೆ ಪೂರಿ ಆಮೇಲೆ ಸಾಗು ಮಾಡಿದೆ ರೀ. ಸಂಜೆ ಒಂದು ರೌಂಡ ವಾಕ್ ಹೋಗಿದ್ದೆ ರೀ. ವಾಕೆಲ್ಲ ಮುಗಿಸ್ಕೊಂಡು ಬಂದು ಹೊರಗಡೆ ಕೆಲಸ ಇತ್ತು ಅಂತ ಹೋಗಿದ್ವಿ. ಏನಾದರೂ ತಿನ್ಕೊಂಬರೋಣ ಅಂತ ಅಂದ್ಬಿಟ್ಟು ನಾನು ದೋಸೆ, ಅವ್ರು ಪೂರಿ ಆರ್ಡ್ರ್ ಮಾಡ್ಕೊಂಡ್ರು. ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.